ನಮ್ಮ ದೇಶಕ್ಕೆ ಕೃಷಿ ಪ್ರಧಾನ ದೇಶ ಅಂತಾರೆ. ಆದ್ರೆ ಅದು ನನ್ನ ಪ್ರಕಾರ ಎಣ್ಣೆ ಪ್ರಧಾನ ದೇಶ ಆಗೈತಿ. ಯಾಕಪ್ಪ ಅಂದ್ರೆ ಇವತ್ತು ಇಡೀ ದೇಶದಾಗ ಏನೂ ಕೊರತೆ ಇಲ್ದಂಗೆ ಸಿಗೋದ ಅದು ಎಣ್ಣೆ ಅಷ್ಟೆ. ಇವತ್ತು ಒಂದು ಬಾಟಲ್ ಏನಾದರೂ ಕೊರತೆ ಆಗಿದ್ರೆ ನಾಳೆ 2 ಬಾಟಲ್ ರೆಡಿ ಆಗಿರ್ತೈತಿ. ಅದ ರೈತಿಗೆ ಬೇಕಾಗಿರೋ ಗೊಬ್ಬರ, ಔಷಧ, ಕಳೆನಾಶಕ, ಕೀಟನಾಶಕ, ಬೀಜ ನನ್ನ ಕಡೆ ಇಲ್ಲ, ನಿನ್ನ ಕಡೆ ಇಲ್ಲ ಅಂತಿರ್ತಾರೆ. ನಾ ಮಳೆ ಆಗೈತೆ ಅಂತೇಳಿ ಗೊಬ್ಬರ ಕಟ್ಟಬೇಕಂತೇಳಿ ಕಮ್ಮಿ ಅಂದರೂ ಒಂದು 7ರಿಂದ 8 ಗೊಬ್ಬರದ ಅಂಗಡಿ ಹೋಗಿ ಸುತ್ತಾಡಿದೆ. ಅವ್ರು ಹೇಳಿದ್ದು ಒಂದು ಗೊಬ್ಬರ ಸ್ಟಾಕ್ ಇಲ್ಲ. ಇದ್ದರೂ ಒಂದು ಯೂರಿಯಾ ಚೀಲ ತೊಗೋಬೇಕಂದ್ರೆ 300 ರೂಪಾಯಿದ, 1000 ರೂಪಾಯಿ ಇಲ್ಲ 1500 ರೂಪಾಯಿ ಲಿಂಕ್ ತೊಗೋಬೇಕಂತೇಳಿ. ಅಂದ್ರೆ ನೋಡ್ರಿ ನೀವು ಇಲ್ಲಿ ರೈತರ ಪರಿಸ್ಥಿತಿ ಏನಾಗೈತಪ್ಪ ಅಂತ. 300 ಚೀಲ ಗೊಬ್ಬರ ಒಂದು ತೊಗೋಬೇಕಂದ್ರೆ 1500 ರೂಪಾಯಿ ಖರ್ಚು ಮಾಡ್ಬೇಕವ. ತೊಗೋತಾನವ, ಯಾಕಂದ್ರೆ ಅವನು ಬೆಳಿಬೇಕಪ್ಪ ಅಂದ್ರೆ ತೊಗೊಳಕ ಬೇಕು. ಊರು ಮಂದಿ ಕಡೆ ಸಾಲ ಮಾಡಿದ್ರು ತೊಗೋತಾನ. ಇಷ್ಟೆಲ್ಲ ಸಾಲ ಮಾಡಿ ತೊಗೊಂಡ್ರು ಅವ್ನು ಮುಂದೆ ಕಬ್ಬಿಗೆ ಬೆಳೆಯೋ ಸಿಗೋದು ಬರೀ 3000 ರೂಪಾಯಿ ಟನ್ನ. ನಾ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳಕ್ತೇನೆ. ಅದೇನಪ್ಪ ಅಂದ್ರೆ ಎಲ್ಲರಿಗೂ ಒಂದು ಬಾರ ಲೈಸೆನ್ಸ್ ತೆಗಿಸಿ ಕೊಟ್ಟುಬಿಟ್ರಿ. ಇದ್ದಿದ್ದು ಹೊಲಗಳೆಲ್ಲ ಮಾರಿ ನಾವು ಬಾರ್ ಹಾಕೊಂಡು ಕುಂತು ಬಿಡ್ತೇವೆ ಅಂತ ಆರಾಮ್ ರಾಜರ್ಗತಿ. ರೈತ ಬಾಂಧವ್ರೆ, ನಿಮ್ಮ ಮನಸ್ಸಿಗೆ ಕಮೆಂಟ್ ಒಳಗೆ ತಿಳಿಸಿರಪ್ಪ. ಹಂಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಲಿ ಏನೈತಪ್ಪ ಅನ್ನೋದು ರೈತರ ಪರಿಸ್ಥಿತಿ ಅಂತೇಳಿ.